ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ರಜೆ ರಿಯಾಯಿತಿ ಸಂಬಂಧವಾಗಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ ಸಿಗುವಂತ ಸೌಲಭ್ಯಗಳು ಹೇಗೆ, ಮತ್ತೆ ಅದನ್ನ ಪಡಿಲಿಕ್ಕೆ ಅವನು ಅನುಸರಿಸಬೇಕಾಗಿರ್ತಕ್ಕಂತ ಷರತ್ತುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ನಾಗರಿಕ ಸೇವಾ ನಿಯಮ 550ರ ಅನುಸಾರವಾಗಿ ಸರ್ಕಾರಿ ನೌಕರನಿಗೆ ಇಡೀ ಸೇವಾವಧಿಯಲ್ಲಿ 2 ಬಾರಿ ಭಾರತದ ಯಾವ್ದಾದ್ರೂ ಒಂದು ಸ್ಥಳಕ್ಕೆ ಹೋಗಿ ಬರ್ಲಿಕ್ಕೆ ಆಗುವಂತ ಪ್ರಯಾಣ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ. ಆ ನೌಕರ ತನ್ನ ಕುಟುಂಬ ಸದಸ್ಯರೊಂದಿಗೆ ಈ ರೀತಿಯ ಪ್ರಯಾಣ ಮಾಡಿದಾಗ ಕುಟುಂಬ ಸದಸ್ಯರಿಗೂ ತಗುಲುವಂತ ವೆಚ್ಚವನ್ನ ಅವರು ಕ್ಲೇಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಸೌಲಭ್ಯ ಪಡಿಲಿಕ್ಕೆ ಆ ನೌಕರ ಕನಿಷ್ಠ 10 ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ಬೇಕಾಗುತ್ತೆ. ಕುಟುಂಬ ಅಂದ್ರೆ ಇಲ್ಲಿ ದಂಪತಿಗಳು ಅಂದ್ರೆ ಪತಿ ಇದ್ದಾಗ ಪತ್ನಿಗೆ, ಪತ್ನಿ ಇದ್ದಾಗ ಪತಿಗೆ ಈ ಒಂದು ಸೌಲಭ್ಯವನ್ನ ನಾವು ಕ್ಲೇಮ್ ಮಾಡ್ಕೊಳ್ಬಹುದು. ಅದರೊಂದಿಗೆ ಅವಲಂಬಿತ ಮತ್ತು ವಾಸ್ತವಿಕವಾಗಿ ಸರ್ಕಾರಿ ನೌಕರನ ಜೊತೆಗೆ ವಾಸವಾಗಿರುವಂತಹ ಮಕ್ಕಳಿಗೆ ಸಹ ಈ ಒಂದು ರಜೆ ರಿಯಾಯಿತಿ ಪ್ರಯಾಣದ ವೆಚ್ಚವನ್ನ ಕ್ಲೇಮ್ ಮಾಡ್ಕೊಳ್ಬಹುದು. ಆದ್ರೆ 2ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಈ ರಜೆ ರಿಯಾಯಿತಿ ಪ್ರಯಾಣ ವೆಚ್ಚವನ್ನ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈ ರಜೆ ರಿಯಾಯಿತಿ ಪ್ರಯಾಣಕ್ಕೆ 2 ಬ್ಲಾಕ್ ಅವಧಿಗಳನ್ನು ನಿಗದಿಪಡಿಸಲಾಗಿರುತ್ತೆ. ಮೊದಲನೇ ಬ್ಲಾಕ್ ಅವಧಿ ಬಂದು 10 ವರ್ಷದಿಂದ 15 ವರ್ಷಗಳ ಸೇವೆ ಒಳಗಡೆ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ 1/4/2012 ನಂತರ ಸೇವೆಗೆ ಸೇರಿರ್ತಾರೋ ಅವರು 10 ವರ್ಷ ಸೇವೆಯನ್ನ ಪೂರೈಸಿದ ನಂತರ 15 ವರ್ಷ ಪೂರ್ಣಗೊಳ್ಳುವ ಮುಂಚೆ 1ನೇ ಬ್ಲಾಕ್ ಅವಧಿ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಆ ಅವಧಿಯನ್ನ ಅವರು ಬಳಸ್ಕೊಳ್ಬೇಕಾಗುತ್ತೆ. ಆ ಅವಧಿ ಒಳಗಡೆ ಆ ಒಂದು LTC ಸೌಲಭ್ಯವನ್ನ ಅವರು ಪಡೆದೇ ಇದ್ರೆ ಅದು ವ್ಯಪಗತವಾಗುತ್ತೆ, ಅಂದ್ರೆ ಲ್ಯಾಪ್ಸ್ ಆಗುತ್ತೆ. 15 ವರ್ಷದ ನಂತರ ಅವರು ಮೊದಲನೇ ಬ್ಲಾಕ್ ಅವಧಿಯ LTC ಸೌಲಭ್ಯವನ್ನ ಕಳ್ಕೊಳ್ತಾರೆ. ಅದೇ ರೀತಿ 2ನೇ ಬ್ಲಾಕ್ ಅವಧಿ ಯಾರೆಲ್ಲ 1/4/2012 ನಂತರ ಸೇವೆ ಸೇರಿರ್ತಾರೆ, 15 ವರ್ಷ ಪೂರ್ಣಗೊಂಡ ನಂತರ ಅವರಿಗೆ ಉಳಿದ ಸೇವಾವಧಿ ಒಳಗಡೆ ಈ 2ನೇ ಬ್ಲಾಕ್ ಅವಧಿ LTC ಸೌಲಭ್ಯವನ್ನ ಪಡ್ಕೊಳ್ಬೇಕಾಗುತ್ತೆ. 2ನೇ ಸೇವಾವಧಿಯಲ್ಲಿ ಅಂದ್ರೆ 2ನೇ ಬ್ಲಾಕ್ ಅವಧಿಯಲ್ಲಿ LTC ಸೌಲಭ್ಯವನ್ನ ಪಡ್ಕೊಳ್ಳದೆ ಇದ್ರೆ ಅದು ಸಹ ವ್ಯಪಗತವಾಗುತ್ತೆ. 1/4/2012ರ ಪೂರ್ವದಲ್ಲಿ ಯಾರೆಲ್ಲ ಸರ್ಕಾರಿ ಸೇವೆಯಲ್ಲಿದ್ರೋ ಅವ್ರಿಗೂ ಸಹ 2 ಬ್ಲಾಕ್ ಅವಧಿಗೆ ಈ ಒಂದು 2 ಬಾರಿ LTC ಸೌಲಭ್ಯವನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಒಂದು ವೇಳೆ 1/4/2012ಕ್ಕೆ ಮುಂಚೆ ಅವರು ಈಗಾಗಲೇ ಇದ್ದಂತ ಒಂದು LTC ಸೌಲಭ್ಯವನ್ನ ಪಡ್ಕೊಂಡಿದ್ರೆ ಇನ್ನು ಬಾಕಿ ಉಳಿದಿರುವ ಸೇವೆ ಒಳಗಡೆ ಅಂದ್ರೆ ಅವರು ನಿವೃತ್ತಿಗೆ ಬಾಕಿ ಉಳಿದಿರುವಂತ ಸೇವೆಯ ಒಳಗಡೆ 2ನೇ ಬಾರಿಯ LTC ಸೌಲಭ್ಯವನ್ನ ಪಡ್ಕೊಳ್ಳೋಕೆ ಅರ್ಹತೆಯನ್ನ ಹೊಂದಿರ್ತಾರೆ. 1/4/2012ರ ಪೂರ್ವದಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸಿರ್ತಾರೆ ಅವ್ರಿಗೂ ಸಹ 2 ಬಾರಿ ಈ ಒಂದು LTC ಸೌಲಭ್ಯವನ್ನ ಮಂಜೂರು ಮಾಡಬಹುದು. ಒಬ್ಬ ಸರ್ಕಾರಿ ನೌಕರ ಸಾಂದರ್ಭಿಕ ರಜೆ ಅಥವಾ ವಿಶೇಷ ಸಾಂದರ್ಭಿಕ ರಜೆ ಮೇಲಾಗ್ಲಿ ಅಥವಾ ಇನ್ನಿತರ ಯಾವುದೇ ಬಗೆಯ ರಜೆಯನ್ನ ಬಳಸ್ಕೊಂಡು ಈ ಒಂದು ರಜೆ ರಿಯಾಯಿತಿ ಪ್ರಯಾಣ ಸೌಲಭ್ಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಪತಿ ಪತ್ನಿ ಇಬ್ರಿಗೂ ರಜೆ ರಿಯಾಯಿತಿ ಪ್ರಯಾಣಕ್ಕೆ ಅವರು ಅರ್ಹರಾಗಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ರಜೆ ರಿಯಾಯಿತಿಯ ಸೌಲಭ್ಯವನ್ನ ಮಂಜೂರು ಮಾಡಬಹುದು. ಇಬ್ಬರಿಗೂ ಮಂಜೂರು ಮಾಡ್ಲಿಕ್ಕೆ ಇದರಲ್ಲಿ ಅವಕಾಶ ಇರುವುದಿಲ್ಲ. ಇಬ್ಬರಲ್ಲಿ ಯಾರಿಗ ಹೆಚ್ಚಿನ ಅನುಕೂಲಕರವಾಗಿರ್ತಕ್ಕಂಥ ಸೌಲಭ್ಯ ಲಭಿಸುತ್ತೋ ಅವರು ಆ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಯಾವ ನೌಕರರಿಗೆ ವಿಮಾನಯಾನ ಮೂಲಕ ಪ್ರಯಾಣ ಮಾಡಲಿಕ್ಕೆ ಅರ್ಹತೆ ಇರುವುದಿಲ್ವೋ ಆ ನೌಕರರು ಭಾರತದ ಬಹುತೇಕ ಸ್ಥಳಗಳು ರೈಲಿನ ಸಂಪರ್ಕ ಇರೋ ಕಾರಣ ರೈಲಿನ ಮೂಲಕ ಪ್ರಯಾಣ ಮಾಡಬೇಕಾಗುತ್ತೆ. ತಮಗೆ ಅರ್ಹತೆ ಇರತಕ್ಕಂತ ವರ್ಗದಲ್ಲಿ ಅವರು ಆಯ್ಕೆಯನ್ನ ಮಾಡಿಕೊಂಡು ರೈಲಿನ ಮೂಲಕ ಪ್ರಯಾಣ ಮಾಡ್ತಕ್ಕಂಥದ್ದು ಉತ್ತಮ. ಮತ್ತೆ ಭಾರತದ ಯಾವ ಸ್ಥಳಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಪ್ರಯಾಣ ಮಾಡ್ಲಿಕ್ಕೆ ಅದು ಸಮೀಪದ ಮಾರ್ಗದ ಮೂಲಕವೇ ಪ್ರಯಾಣ ಮಾಡ್ತಕ್ಕಂಥದ್ದು. ಎಲ್ಲಿ ರೈಲಿನ ಸಂಪರ್ಕ ವಿಲ್ಲದೆ ಇರತಕ್ಕಂತ ಸ್ಥಳ ಆಗಿರುತ್ತೋ ಆ ಸ್ಥಳಕ್ಕೆ ನೀವು ಸಾರ್ವಜನಿಕ ಸಾರಿಗೆಗಳ ಮೂಲಕವೇ ರಸ್ತೆಯ ಮೂಲಕ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಆದ್ರೆ ಖಾಸಗಿ ವಾಹನಗಳ ಮೂಲಕ ಟ್ಯಾಕ್ಸಿ ಒಂದು ಸೌಲಭ್ಯ ಪಡೆದು ನಾವು ಪ್ರಯಾಣಿಸಿದ್ರೆ ಅದರ ವೆಚ್ಚವನ್ನ ಹಿಂಪಾವತಿಸ್ಲಿಕ್ಕೆ LTC ನಿಯಮದಲ್ಲಿ ಅವಕಾಶ ಇರೋದಿಲ್ಲ. ಮೇಲ್ವರ್ಗದ ಹೆಚ್ಚಿನ ದರ ಇರುವಂತ ಸಾರಿಗೆ ಮೂಲಕ ನಾವೇನಾದ್ರು ಪ್ರಯಾಣ ಮಾಡಿದ್ರೆ ಅದು ನಮ್ಮ ಅನುಕೂಲಕರಕ್ಕೆ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಆದಾಗ್ಯೂ ನಿಮಗೆ ಅರ್ಹತೆ ಇರ್ತಕ್ಕಂಥ ವರ್ಗಕ್ಕೆ ಸೀಮಿತಗೊಳಿಸಿ ಆ ಒಂದು ಪ್ರಯಾಣ ವೆಚ್ಚವನ್ನ ಮಂಜೂರು ಮಾಡಬಹುದಾಗಿರುತ್ತೆ. ಪ್ರಯಾಣಿಸಿದ ಖಾತರಿಗಾಗಿ ಟಿಕೆಟ್ ಮತ್ತೆ ಬೋರ್ಡಿಂಗ್ ಪಾಸ್ನ ದಾಖಲೆಯನ್ನ ಕ್ಲೇಮ್ನೊಂದಿಗೆ ಹಾಜರುಪಡಿಸ್ತಕ್ಕಂಥದ್ದು ಕಡ್ಡಾಯ. ಈ ಪ್ರಯಾಣ ವೆಚ್ಚದ ಜೊತೆಗೆ ದಿನಭತ್ಯೆ ಅಥವಾ ಇತರ ಭತ್ಯೆ ಯಾವುದೇ ಭತ್ಯೆಗಳನ್ನ ಪಾವತಿ ಮಾಡಲಿಕ್ಕೆ ಅರ್ಹತೆಯನ್ನ ಒಬ್ಬ ಸರ್ಕಾರಿ ನೌಕರನು ಹೊಂದಿರುವುದಿಲ್ಲ. ರಜೆ ರಿಯಾಯಿತಿ ಪ್ರಯಾಣ ಸೌಲಭ್ಯಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೋ ಅವರು ನಿಯಂತ್ರಣಾಧಿಕಾರಿಗಳೇ ಸಮುಚಿತ ಮಾರ್ಗದ ಮೂಲಕ KCSR ರಲ್ಲಿ ಇರ್ತಕ್ಕಂಥ ನಮೂನೆ 20ರಲ್ಲಿ ಪ್ರಯಾಣಿಸುವ ವಿವರಗಳೊಂದಿಗೆ
ಅರ್ಜಿಯನ್ನ 1 ತಿಂಗಳ ಮುಂಚಿತವಾಗಿ ಅಂದ್ರೆ ಪ್ರಯಾಣ ಮಾಡುವ 1 ತಿಂಗಳ ಮುಂಚಿತವಾಗಿ ಅವರು ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ನಿಯಂತ್ರಣಾಧಿಕಾರಿಗಳು ಅನುದಾನದ ಲಭ್ಯತೆಯನ್ನು ಗಮನಿಸಿಕೊಂಡು ಸೂಕ್ತ ಆದೇಶವನ್ನ ಹೊರಡಿಸಬೇಕಾಗುತ್ತೆ. ಆದೇಶದ ಪ್ರತಿಯನ್ನ ನಿಯಂತ್ರಣಾಧಿಕಾರಿಗಳು ಇಲಾಖಾ ಮುಖ್ಯಸ್ಥರಿಗೆ ಹಾಗೂ ಮಹಾಲೇಖಪಾಲರಿಗೆ ಮಾಹಿತಿಗಾಗಿ ಸಲ್ಲಿಸಬೇಕಾಗುತ್ತೆ. ರಜೆ ರಿಯಾಯಿತಿ ಸೌಲಭ್ಯಕ್ಕೆ ಅನುಮತಿ ನೀಡಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಯಾಣ ಮುಕ್ತಾಯವಾದ ನಂತರ 1 ತಿಂಗಳ ಒಳಗೆ ಆ ಕ್ಲೇಮ್ ಅನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಅವರು ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಕ್ಲೇಮ್ ಮಂಜೂರಾದ ನಂತರ ಅದರ ವಿವರಗಳನ್ನ ಸಂಬಂಧಿಸಿದ ನೌಕರ ಸೇವಾವಹಿಯಲ್ಲಿ ದಾಖಲಿಸಬೇಕಾಗುತ್ತೆ. ರಜೆ ರಿಯಾಯಿತಿ ಪ್ರಯಾಣಕ್ಕೆ ತಗುಲುವ ವಾಸ್ತವಿಕ ವೆಚ್ಚವನ್ನ ಒಬ್ಬ ಸರ್ಕಾರಿ ನೌಕರ ಮುಂಗಡವಾಗಿ ಪಡ್ಕೊಳ್ಬಹುದು. ಹಾಗೆ ಮುಂಗಡವಾಗಿ ಪಡೆದಿದ್ದಂತ ಸಂದರ್ಭದಲ್ಲಿ ರಜೆ ರಿಯಾಯಿತಿ ಪ್ರಯಾಣ ವೆಚ್ಚವನ್ನ ಅವರು ಸ್ವೀಕರಿಸಿದಂತ ಅಂದ್ರೆ ಮುಂಗಡವನ್ನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ಸ್ವೀಕರಿಸಿದ 15 ದಿನದೊಳಗಡೆ ಆ ಪ್ರಯಾಣವನ್ನ ಪ್ರಾರಂಭಿಸಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿಯವರೆಗೂ ತಾವು ರಜೆ ರಿಯಾಯಿತಿಗೆ ಸಂಬಂಧಪಟ್ಟಂತ ಷರತ್ತುಗಳು ಹಾಗೆ ಅದನ್ನ ಪಡಿಲಿಕ್ಕೆ ಯಾರೆಲ್ಲ ನೌಕರರು ಅರ್ಹರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇದು ತಮಗೆ ಉಪಯುಕ್ತ ಮಾಹಿತಿ ನೀಡಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನ್ ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.